ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಮಾಡಿದ ತಪ್ಪಲ್ಲ ಅಂದ್ರು ಯಾಕೆ ನನ್ನ ಅಮ್ಮನಿಂದ ಇಷ್ಟು ದೂರ ಮಾಡಿದ್ಯಾ? ಮಾವ, ಅತ್ತೆ ಹಾಗಾದ್ರೆ ಬರಲ್ವಾ? ಬರ್ತಾಳೆ ಅಂತ ನನಗೆ ಅನ್ಸ್ತಾ ಇದೆ ಶ್ರಾವಣಿಮ್ಮ. ಹೆಂಗೆ ಮಾವ, ಬಸ್ಸಿಗೆ ಲೇಟ್ ಆಗ್ತಾ ಇದೆ. ಸುಬ್ಬು ಇಷ್ಟೊತ್ತವರೆಗೂ ಕಾದು ಈಗ ಲೇಟ್ ಆಗುತ್ತೆ ಅಂತ ವಾಪಸ್ ಹೋಗ್ತಾನೆ ಅನ್ಸ್ತಾ ಇದೆ ನನಗೆ. ಅಲ್ಲ ಮಾವ, ನಾವ್ ಅನ್ಕೊಂಡಿದ್ ಯಾವ್ದು ಆಗ್ಲಿಲ್ವಲ್ಲ ಮಾವ. ಇಷ್ಟೆಲ್ಲಾ ಕಷ್ಟಪಟ್ಟು ಇಷ್ಟು ದೂರ ಕುಕ್ಕೆವರೆಗೂ ಅವರಿಬ್ರನ್ನ ಕರ್ಕೊಂಡ್ ಬಂದ್ವಿ, ಆದ್ರೆ ಇದೆಲ್ಲ ವ್ಯರ್ಥ ಆಗ್ಬಿಡುತ್ತಾ? ಯೋ ಶ್ರಾವಣಿಯಮ್ಮವ್ರೆ, ಯಾಕೆ ವ್ಯರ್ಥ ಆಗುತ್ತೆ? ಈ ಕ್ಷೇತ್ರದ ಮಹಿಮೆ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ಎಂತೆಂತ ದೋಷಗಳೆಲ್ಲ ಪರಿಹಾರ ಆಗಿದೆ. ಅಂತದ್ರಲ್ಲಿ ತಾಯಿ ಮಗನ ಹುಸಿ ಕೋಪ ಪರಿಹಾರ ಆಗೋದಿಲ್ವಾ? ಅಮ್ಮ ಬರಲ್ಲ ಅನ್ಸುತ್ತೆ. ಈ ಆಸೆ ಬಿಟ್ಟು ಹೊರಡೋದೇ ಒಳ್ಳೇದು. ಅಮ್ಮ ನೋಡಿದ್ರೆ ಶ್ರಾವಣಿಮೋರೆ, ಕಡೆಗೂ ಅವಳು ಬದ್ಲು ದೇವ್ರ ಕೃಪೆ, ಮಗನ ಮೇಲಿರೋ ಪ್ರೀತಿ ಅವಳನ್ನೇ ಇಲ್ಲಿ ಕರ್ಕೊಂಬಂದು ಕೂರ್ಸಿದೆ. ಏನ್ ಶ್ರಾವಣಿಮ್ಮ, ಇಬ್ರು ಬಂದು ಸುಮ್ನೆ ಕೂತಿದ್ದಾರೆ. ಈ ರೀತಿ ಸುಮ್ನೆ ಬಂದು ಕೂತ್ ಎದ್ದು ಹೋದ್ರೆ ಏನ್ ಪ್ರಯೋಜನ? ಮಾವ, ಹತ್ತಿಗೆ ಕಿಡಿ ಸೋಕಿದೆ. ಈಗ ಬೇಕಾಗಿರೋದು ಸ್ವಲ್ಪ ಗಾಳಿ ಅಷ್ಟೆ. ಆ ಗಾಳಿ ಬರ್ತಿದ್ದ ಹಾಗೆ ಹತ್ತಿ ಹತ್ಕೊಳ್ಳುತ್ತೆ, ಅತ್ತೆ ಮೆತ್ತಗಾಗ್ತಾರೆ. ಇಬ್ರು ಮನ್ಸಲ್ಲೂ ಭಾವನೆಗಳು ತುಂಬಿ ತುಳುಕ್ತಾ ಇದ್ರು, ಬಾಯಿ ತುದಿಯಲ್ಲಿ ಮಾತ್ರ ಮಾತುಗಳಿಲ್ಲ. ಇಲ್ಲಿವರೆಗೂ ಕರ್ಕೊಂಬಂದಿರೋ ಆ ಸುಬ್ರಹ್ಮಣ್ಯನೇ ನಮಗಿನ್ ಮುಂದೆನೂ ದಾರಿ ತೋರಿಸ್ತಾನೆ. ಅಮ್ಮ ಅಮ್ಮ ಮಾತು ಕೇಳಮ್ಮ. ಅಮ್ಮ ನನ್ನ ಮಾತು ಕೇಳಮ್ಮ. ಅಮ್ಮ 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 ನನ್ನ ಮಾತು ಕೇಳಮ್ಮ. ಏನೋ ನೀನ್ ಮಾಡಿರೋದು? ಈ ಅಮ್ಮನ ಮೇಲೆ ಇಷ್ಟೇನೋ ನಿನಗ್ ಪ್ರೀತಿ? ಈ ಅಮ್ಮ ನಿನಗ್ ದೂರವಾಗಿ ಹೋದ್ಲೇನೋ? ನನ್ಗೊಂದ್ ಮಾತು ಹೇಳ್ದೆ ಹೊಸ ಅಂಗಿ ತಗೊಂಡಿದೀಯಾ? ಇಷ್ಟು ವರ್ಷಗಳಿಂದ ನಿನ್ಗೆ ಏನ್ ಬೇಕೋ ಏನ್ ಬೇಡ ಅನ್ನೋದನ್ನ ನಾನೇ ನೋಡ್ಕೊಂಡಿದೀನಿ. ನೀನ್ ಆಸೆ ಪಟ್ಟಿದ್ದೆಲ್ಲ ಕೊಡಿಸ್ದೆ, ಆದ್ರೆ ಈಗ ನೀನಾಗ್ ನೀನೇ ಹೋಗಿ ಅಂಗಿ ತಗೊಳ್ಳೋಷ್ಟು ದೊಡ್ಡವನಾಗ್ಬಿಟ್ಟ. ತಗೊಳ್ಳೋದು ಅಲ್ದೆ ನನ್ಗೊಂದ್ ಮಾತು ತಿಳಿಸ್ಬೇಕು ಅನ್ನಿಸ್ಲಿಲ್ವೇನೋ ನಿನ್ಗೆ? ಈ ಹೆತ್ತಮ್ಮನಿಂದಾನೆ ವಿಷಯಗಳನ್ನ ಮುಚ್ಚಿಡೋಷ್ಟು ಕೆಟ್ಟ ಬುದ್ಧಿ ಬಂತ ನಿನ್ಗೆ? ಛೇ, ಮಾತಾಡ್ಬೇಡ ನನ್ನ ಹತ್ರ. ಅಮ್ಮ ನನ್ನ ಮಾತು ಕೇಳು. ಇಷ್ಟು ವರ್ಷದಿಂದ ನಿನ್ಗೆ ಏನಾದ್ರು ಸುಳ್ಳು ಹೇಳಿದಿನ? ಅಂತದ್ರಲ್ಲಿ ಈ ಅಂಗಿಗೋಸ್ಕರ ಸುಳ್ಳು ಹೇಳ್ತೀನ ಅಮ್ಮ? ಈ ಅಂಗಿನ ತಕೊಟ್ಟಿದ್ದು ಅಜ್ಜಿ. ಅವಳು ಅಂಗಿ ತಗೊಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಮ್ಮ. ನನ್ನ ಆಣೆ. ನೀನ್ ನನ್ನನ್ನ ಮಾತಾಡಿಸ್ದೆ ಇರ್ಬೇಡ ಅಮ್ಮ. ನೀನ್ ನನ್ ಜೊತೆ ಮಾತಾಡದೆ ಇದ್ರೆ ನಂಗೆ ಇರಕ್ಕೆ ಆಗಲ್ಲ. ನನ್ಗೆ ಊಟ, ತಿಂಡಿ, ನಿದ್ರೆ ಏನು ಬೇಡ ಅನ್ಸುತ್ತೆ. ನೀನ್ ನನ್ಗೆ ಎರಡೆರಡು ಹೊಡೆದ್ಬಿಡು. 2 ದಿನ ಊಟ ಗೀಟ ಏನು ಕೊಡ್ಬೇಡ. ಆದ್ರೆ ನನ್ನನ್ನ ಮಾತಾಡಿಸ್ದೆ ಇರ್ಬೇಡ ಅಮ್ಮ. ಯಾಕೋ ಇದೆಲ್ಲ ನನ್ನ ಹತ್ರ ಮುಂಚೆನೆ ಹೇಳಿಲ್ಲ? ಮತ್ತೆ ಹೇಳಕ್ ಹೋದ್ರೆ ನೀನ್ ನನ್ನನ್ನ ಕೋಪದಿಂದ ನನ್ ಮಾತನ್ನ ಕೇಳಿಸ್ಕೊಳ್ತಾ ಇರ್ಲಿಲ್ಲ. ನನ್ನನ್ ಬೈತಾನೆ ಇದ್ದೆ. ನನಗ್ ಕ್ಷಮಿಸ್ಬಿಡು. ನನ್ ಜೊತೆ ಮಾತಾಡ್ಸಮ್ಮ. ಇನ್ಮೇಲೆ ನಾನು ಎಲ್ಲ ವಿಷಯನೂ ಹೇಳ್ತೀನಿ. ನೀನು ನನಗ್ ಕ್ಷಮಿಸ್ಬಿಡಪ್ಪ. ನೀನ್ ಹೇಳಕ್ ಬಂದಾಗೆಲ್ಲ ನಾನ್ ಕೋಪ ಮಾಡ್ಕೊಂಡ್ಬಿಟ್ಟೆ. ಸರಿ ಅಮ್ಮ, ಇನ್ಮೇಲೆ ನೀನ್ ಕೋಪ ಮಾಡ್ಕೊಂಡಿದ್ರು ನಾನು ಎಲ್ಲ ವಿಷಯನೂ ಹೇಳ್ತೀನಿ. ಬಾರೋ ಬಗ್ಗೆ.
ನನ್ನ ಮಗನ ಮನಸ್ಸಲ್ಲಿ ಏನಿದೆಯೋ ಏನೋ. ಇದೇ ಥರ ನನ್ನ ಮಗನು ತಪ್ಪು ಮಾಡಿಲ್ಲದೆ ಇದ್ರೆ, ಅವ್ನು ಮಾಡಿಲ್ಲದೆ ಇರೋ ತಪ್ಪಿಗೆ ನಾನೇನಾರು ಬೈದು ಅವನ್ನ ದೂರ ಇಟ್ಬಿಟ್ನಾ? ಮನಸ್ಸಲ್ಲಿ ಇಷ್ಟೆಲ್ಲ ಇಟ್ಕೊಂಡು ನನ್ನ ಹತ್ರನೇ ಹೇಳ್ದೆ, ಎತ್ತ ತಾಯಿ ಮೋಸ ಮಾಡ್ಬಿಟ್ಟಲ್ಲೋ. ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಬಾಯಿ ಬರ್ತಿಲ್ಲ. ನಾನೇ ಮಗನೇನೋ ನೀನು. ನನ್ನ ಹೊಟ್ಟೆಗೆ ಬೆಂಕಿ ಇಡ್ಬೇಕು ಅಂತಾನೆ ನನ್ನ ಹೊಟ್ಟೆಲಿ ಹುಟ್ಟೆನೋ ನೀನು. ಆದ್ರೂ ನನ್ನ ಹತ್ರ ಬಂದು ಹಿಂಗಲ್ಲ ಹಿಂಗೆ ಅಂತ ಹೇಳಕ್ಕೇನು, ಎತ್ತ ತಾಯಿ ಹತ್ರನೇ ಬಿಗುಮಾನನಾ? ಅಯ್ಯೋ, ನಾನೇನು ಮಾಡಲಿ? ಅಮ್ಮ, ನಾನು ನಿಜವಾಗ್ಲೂ ಯಾವ ತಪ್ಪು ಮಾಡಿಲ್ಲ ಅಮ್ಮ. ಅಯ್ಯೋ ದೇವ್ರೆ, ಈಗ ನಾನು ಏನು ಮಾಡಲಿ? ಅಮ್ಮನ ಮಾತಾಡಿಸ್ಲಾ? ಬೇಡ ಬೇಡ, ನಾನೇನಾದರೂ ಮಾತಾಡಿಸಿ ಅಮ್ಮಂಗೆ ಮತ್ತೆ ಕೋಪ ಬಂದು ಇಲ್ಲಿಂದ ಎದ್ದು ಹೋಗ್ಬಿಟ್ರೆ, ಇಲ್ಲ, ಕಡೆ ಪಕ್ಷ ಸ್ವಲ್ಪ ಹೊತ್ತಾದರೂ ಅಮ್ಮ ಇಲ್ಲಿರಬೇಕು. ನಾನು ಅಮ್ಮನ ಜೊತೆ ಕಾಲ ಕಳಿಬೇಕು. ನನ್ನ ಪಾಲ್ಗೆ ಅಷ್ಟಾದರೂ ಸಾಕು. ಮಾವ, ಇದೇ ಸರಿಯಾದ ಸಮಯ. ನೀವೀಗ ನಾನು ಹೇಳ್ದಾಗ ಮಾಡಬೇಕು. ಸುಬ್ರಹ್ಮಣ್ಯ, ಈಗ ನಿಮ್ಮ ಅಮ್ಮನ ಜೊತೆ ಮಾತಾಡ್ಬೇಕು ಅನ್ನಿಸ್ತೇನಪ್ಪ. ನಿನಗೆ ತುಂಬಾ ನೋಯಿಸ್ಬಿಟ್ಟೆ ಅಲ್ಲಪ್ಪ. ನಿನಗೆ ತುಂಬಾ ಕಾಡಿಸ್ಬಿಟ್ಟೆ, ನನಗೆ ಗೊತ್ತು. ನಿನ್ನ ಮನ್ಸಿಗೆ ತುಂಬಾ ನೋವಾಯ್ತಲ್ವಪ್ಪ. ಮಾವ, ಇಲ್ಲಿಗೆ ನಮ್ಮ ಕೆಲಸ ಮುಗೀತು. ಈಗ ತಾಯಿ ಉಂಟು, ಮಗ ಉಂಟು. ಅವ್ರು ಏನು ಬೇಕಿದ್ರು ಮಾತಾಡ್ಕೊಳ್ಳಿ. ಬನ್ನಿ, ನಾವು ಹೋಗಿ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇರೋಣ. ಸರಿ ಸರಿ, ನಡೀರಿ. ಹಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.